ಬೆಳೆದ್ರೆ ನಮಗೂ ಒಂದು ಮರ್ಯಾದೆ ಇರ್ತದೆ. ಸಂಘಟನೆಗೆ ಏನಾದರೂ ಎಲ್ಲಾದ್ರೂ ಒಂದು ಕೆಡಕಾದರೆ ಇವತ್ತು ನಾನೇನು ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನೀವೆಲ್ಲರೂ ಕೆಲವರೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ಬೋದು. ಇವತ್ತು ನಮ್ಮ ನಾರಾಯಣಗೌಡರು ಭಾಳ ಅದ್ಭುತವಾದ ಸಂಘಟನೆಯನ್ನು ಕಟ್ಟಿದ್ರು. ಮಹಿಳಾ ಪಡೆ ಯಾವ ಥರ ಇದೆ ಅಂದರೆ ಅದ್ಭುತ. ಆಮೇಲೆ ನಾನು ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವ ಭಾಳ ಒಳ್ಳೆಯದು. ಇಲ್ಲಿದ್ದಾಗ ಅವರೆಷ್ಟು ಒಳ್ಳೆಯ ಹೆಸರು ಮಾಡಿದರು. ಆದರೆ ಒಳಗೆ ಹೋಗಿ ಅವ್ರದ್ದು ಒಂದು ಸಣ್ಣ ನಡೆ ಆ ಸಂಘಟನೆಗೆ, ಇವತ್ತು ಸಂಘಟನೆಗೆ ಯಾರು ಪ್ರಶ್ನೆ ಮಾಡ್ದಲೇ ಇರೋರೆಲ್ಲ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಒಂದು ನಾವೇನಾದರೂ ಈಗ ಗೌಡ್ತಿಯರ ಸೇನೆಯಲ್ಲಿ ಇಟ್ಕೊಂಡು ನೀವೇನಾದರೂ ಆಚೆ ಹೋಗ್ಬಿಟ್ಟು ಒಂದು ತಪ್ಪೆಜ್ಜೆ ಯಾರೋ ಸೀರೆ ಕೊಡ್ತಾರೆ ಅಂತ ಹೋಗ್ಬಿಟ್ಟು ಅದಕ್ಕೆ ಕೈ ಚಾಚಿದರೆ ನಾಳೆ ಕೃಷ್ಣೇಗೌಡರು ಫೋನ್ ಮಾಡ್ತಾರೆ, ನಿಮ್ಮ ಸಂಘಟನೆಯವರು ಈ ಥರ. ಅದು ನಮ್ಮ ಸಂಘಟನೆಯ ಒಂದು ಮರ್ಯಾದೆ ಅಂತ ತೆಗಿತೆ. ಅಥವಾ ಪ್ರಾಮಾಣಿಕತೆ ಇಲ್ಲ ಅಂತ ಹೇಳಿದ್ರೆ ಯಾರ ಹತ್ರ ಹೋಗ್ಬಿಟ್ಟು ಏನಾದ್ರು ಒಂದು ಇದು ಮಾಡ್ಕೊಂಡ್ಬಂದಾಗ ಅದು ಇವತ್ತಿನ ಮೀಡಿಯಾ ಯಾವ ಥರ ಇದೆ, ಬೇಕಾದ್ರೆ ನಿಮ್ಮ ಫೋಟೋ ತಗೊತಾರೆ, ವಿಡಿಯೋ ಮಾಡ್ಕೊತಾರೆ, ಎಲ್ಲ ಮಾಡ್ಕೊಂಡು ತೋರಿಸಿದಾಗ ಮುಖ್ಯ ಗೌಡ್ತಿಯರ ಸೇನೆಯ ಮರ್ಯಾದೆ ಹೋಗುತ್ತೆ. ಆ ಮರ್ಯಾದೆ ಇಲ್ಲ ಅಂದರೆ ನಿಮ್ಗೆ ಎಲ್ಲೋದ್ರೂ ಇವತ್ತು ಗೌಡ್ತಿಯರ ಸೇನೆ ಅಂತ ಎಲ್ಲೇ ಹೋದ್ರೂ ಒಂದು ಮರ್ಯಾದೆ ಇರೋವಂಥ ರೀತಿಯಲ್ಲಿ ಬೆಳೆದಿತ್ತು ಸಂಘಟನೆ. ಸೊ ಅದಕ್ಕೆ ಎಲ್ಲಿ ನಾವು ಪ್ರಾಮಾಣಿಕತೆನ ಕಳ್ಕೊತೀವಿ ಅಥವಾ ಎಲ್ಲಿ ಒಂದು ಸಣ್ಣದಕ್ಕೆ ಅಲ್ಪ ಇದಕ್ಕೆ ನಾವು ಹೋಗಿ ನಾವು ಇದನ್ನು ಗೌರವವನ್ನು ಕಳ್ಕೊತೀವಿ, ಅಲ್ಲಿಗೆ ಆ ಸಂಘಟನೆನೂ ನಾವು ವೀಕ್ ಮಾಡ್ತೀವಿ. ಅದ್ರ ಜೊತೆಲಿರೋರು, ಯಾಕಂದರೆ ನೀವು ಆ ಸಂಘಟನೆ ಜೊತೆ ಗುರುತಿಸ್ಕೊತಾ ಇರ್ತೀರ. ಸೊ ಹಾಗಿದ್ದಾಗ ನಮ್ಮಲ್ಲಿ ಮುಖ್ಯವಾಗಿರಬೇಕಾಗಿದ್ದು ಪ್ರಾಮಾಣಿಕತೆ ಒಂದು, ಮತ್ತು ಸಂಘಟನೆ ಬಗ್ಗೆ ಇಷ್ಟೇ. ಮತ್ತು ನಮ್ದು ಏನೇ ಇದ್ರೂ ಇವತ್ತು ರೂಪ ಅವ್ರ ಬಗ್ಗೆ ಆಗಲಿ, ಕೃಷ್ಣೇಗೌಡರ ಬಗ್ಗೆ ಆಗಲಿ, ಪಾರ್ವತಿಯವ್ರ ಬಗ್ಗೆ ಆಗಲಿ, ನಿಮಗೇನೇ ಭಿನ್ನಾಭಿಪ್ರಾಯ ಇದ್ರೂ ನೇರವಾಗಿ ನಿಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಪರಿಹರಿಸ್ಕೋಬೇಕು ಹೊರತು ಆಚೆ ಹೋಗಿ ಇನ್ನೊಬ್ರ ಹತ್ರ ಹೇಳಕ್ಕೆ ಹೋಗ್ಬಾರ್ದು. ಇಲ್ಲಿ ಈ 4 ಗೋಡೆಗಳ ಮಧ್ಯೆ ನಿಮ್ಮ ಸಂಘಟನೆಯಲ್ಲಿ ಏನಿದೆ ಆ ಸಂಘಟನೆಯಲ್ಲಿ ನೀವು ನೇರವಾಗಿ ಚರ್ಚೆ ಮಾಡಿ ಹಿಂಗಲ್ಲ, ಹಿಂಗೆ ನೀವು ಮಾಡಿದ್ದು ಸರಿ ಇಲ್ಲ, ಹಿಂಗಿದೆ, ಅವಾಗ ಅವ್ರು ಹೇಳ್ತಾರೆ. ಸೊ ಈ ಥರ ಪರಸ್ಪರ ಒಳಗಿತ್ಕೊಂಡು ಮಾಡಿ ಒಂದು ಸಂಘಟನೆಯನ್ನು ಬೆಳೆಸ್ಬೇಕೆ ಹೊರತು ಆಚೆ ಯಾರ್ಯಾರ್ತನೋ ಹೋಗಿ ಸಂಘಟನೆಯ ಇರ್ತದೆ. ಒಂದು 5 ಬೆರಳು ಒಂದೇ ಸಮಯ ಇರಲ್ಲ, ಒಂದೊಂದು ವ್ಯಕ್ತಿತ್ವ ಬೇರೆ ಇರ್ತದೆ. ರೇಣುಕಮ್ಮನ ಥರ ಯಾರೂ ಬರೋಕ್ಕಾಗಲ್ಲ. ಸೊ ಆ ರೇಣುಕಮ್ಮನ ಜೊತೆ ಯಾರನ್ನು ಕಂಪೇರ್ ಮಾಡೋಕ್ಕೋಗಿ, ರೇಣುಕಮ್ಮನೇ. ಸೊ ಹಾಗಾಗಿ ಆ ಒಂದು ಸಂಘಟನೆಗೆ ಎಲ್ಲರೂ ಆ ಶಕ್ತಿ ಕೊಟ್ಟು ಇವತ್ತು ಬೆಳೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆಮೇಲೆ ಇವತ್ತು ಅನಿವಾರ್ಯ ಏನಂತ ಹೇಳಿದ್ರೆ, ಒಂದು ಸಂಘಟನೆ ಮಾಡಬೇಕು ಅಂತೇಳಿದರೆ ಅದಕ್ಕೆ ಯಾರು ಕೈಯಿಂದ ದುಡ್ಡು ಹಾಕಿ ಒಂದು ಸಂಘಟನೆ ಮಾಡೋಕ್ಕಾಗಲ್ಲ. ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಹೇಳಿದಾಗ ಆಚೆ ಕಡೆ ಹೋಗ್ಬಿಟ್ಟು ಕೆಲವು ಜನರ ಹತ್ರ ಸಹಕಾರ ತೊಗೊಳ್ಳೇಬೇಕಾಗುತ್ತೆ. ಈಗ ಕೆಲವರು ಇರ್ತಾರೆ, ಏನು ಅಂದರೆ ಅವನು 10,000 ರೂಪಾಯಿ ಕೊಟ್ಟರೆ ನಾನು 1 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋ ಅಂಥ ದಾನಿಗಳು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅವರು. ಬಟ್ ಕೆಲವೊಂದು ಸರ್ತಿ ಸಂಘಟನೆ ಮಾಡೋರಿಗೆ ಅನಿವಾರ್ಯ ಅದು. ಆಮೇಲೆ ನಾನೇ ಅದನ್ನೆಲ್ಲ ಮಾಡಿದ್ದು ಅಂತಲೂ ಹೇಳ್ಕೊತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರದ ವಿಚಾರಗಳೆಲ್ಲ ಇರ್ತವೆ. ಹಾಗಾಗಿ ಕೆಲವೊಂದು ಅನಿವಾರ್ಯತೆ ಇರ್ತದೆ. ಆಮೇಲೆ ಇಲ್ಲಿ ಈ ಸಂಘಟನೆ ಯಾರು ನೇತೃತ್ವ ವಹಿಸ್ಕೊತಾರೆ ಆದಷ್ಟು ಸಂಘಟನೆಗೆ ಬರುವಂಥ ಸದಸ್ಯರಿಂದ ಹಣ ಕೇಳ್ದಲ್ಲೇ ಅವರೇ ಯಾರು ಮುಖ್ಯಸ್ಥರಾಗಿರ್ತಾರೋ ಅವರೇ ಹಣವನ್ನು ಯಾವ ಥರ ರೂಪಿಸ್ಬೋದು. ಈಗ ಯಾರು ಜಾತಿ ಬಗ್ಗೆ ಅಭಿಮಾನ ಇರ್ತದೆ, ಸಂಘಟನೆ ಬಗ್ಗೆ ಅಭಿಮಾನ ಇರ್ತದೆ, ಕೃಷ್ಣೇಗೌಡರ ಬಗ್ಗೆ ಅಭಿಮಾನ ಇರ್ತದೆ, ರೂಪ ಅವ್ರ ಬಗ್ಗೆ ಇನ್ನೊಬ್ಬರು ಯಾರ ಬಗ್ಗೆ ಅಭಿಮಾನ ಇರ್ತದೆ, ಅಂಥವರಿಂದ ನಾವು ಹಣವನ್ನು ಸಂಘಟನೆ ಮಾಡಿ ಆ ಸಂಘಟನೆಯನ್ನು ಬೆಳೆಸಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಎಲ್ರಿಗೂ ಅವ್ರದ್ದೇ ಆದಂಥ ಅನೇಕ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳ ನಡುವೆ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ತಲಾ ನೀವೊಂದು 2,000 ಕೊಡಿ, 5,000 ಕೊಡಿ ಅಂತ ಹೇಳಿದರೆ ನಮಗೆ ಇವತ್ತು ಬೇಕಾಗಿರೋದು ಮುಖ್ಯವಾಗಿ ಕಾರ್ಯಕರ್ತರು ಬೇಕಾಗಿರೋದು ಸಂಘಟನೆಗೆ. ಆದ್ದರಿಂದ ಕಾರ್ಯಕರ್ತರನ್ನ ನಾನು ಇಷ್ಟೊತ್ತು ಅವ್ರಿಗೆ ಹೇಳಿದೆ. ಈಗ ಮುಖ್ಯಸ್ಥರಾಗಿರೋರಿಗೆ ಹೇಳ್ತಾ ಇದ್ದೀನಿ, ನಮ್ಗೆ ಬೇಕಾಗಿರೋದು ದುಡ್ಡಲ್ಲ. ಇವತ್ತು ನಮಗೆ ಬೇಕಾಗಿರೋದು ಕಾರ್ಯಕರ್ತರು, ಈ ಸಂಘಟನೆಗೆ ದುಡಿಯುವಂಥವ್ರು. ಹಣನ ನಾವು ಯಾವ ಥರ ಬೇಕಾದ್ರೂ ಸಂಗ್ರಹ ಮಾಡ್ಬೋದು. ನಾವು ಪ್ರಾಮಾಣಿಕ ಇದ್ದೀವಿ, ಒಂದು ಸಂಘಟನೆ ಚೆನ್ನಾಗಿದೆ ಅಂತ ಹೇಳಿದರೆ ಹಣ ಕೊಡೋರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಆದ್ದರಿಂದ ಕಾರ್ಯಕರ್ತರನ್ನ ಸೆಳೆಯೋ ಕಡೆಗೆ ಎಲ್ಲರೂ ಯೋಚನೆ ಮಾಡಬೇಕು. ಮತ್ತು ಯಾವ ಥರ ಹೇಳಬೇಕು ಅಂದರೆ, ನೀವೇನೋ ಹಣಕಾಸಿನ ಭಾರ ನಿಮ್ಮ ಮೇಲೆ ಏನು ಬರೋಲ್ಲ. ಬನ್ನಿ, ನಮ್ಮ ಒಂದು ರಕ್ಷಣೆಗೋಸ್ಕರ ನಾವು ನಮ್ಮ ಏನು ಸಮಸ್ಯೆಗಳು ಬರ್ತವೆ, ಮತ್ತು ಈಗ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ನನಗೆ ಬರಲಿಲ್ಲ ಆ ಥರದ್ದಾಗಬಾರ್ದು. ಇಲ್ಲಿ ಅವ್ರು ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು ಏನೇ ಇರ್ತವೆ, ಆ ಸಣ್ಣ ಪುಟ್ಟದ್ದು ಆ ಥರದಕ್ಕೆಲ್ಲ ಸಂಘಟನೆ ಬರೋಕ್ಕಾಗಲ್ಲ. ಆದರೆ ಭಾಳ ಮುಖ್ಯವಾಗಿ ಏನೇನು ಸಮಸ್ಯೆಗಳಿರ್ತವೆ
ಆ ಥರದ ಸಮಸ್ಯೆಗಳಿಗೆ ಸಂಘಟನೆನ ಇಲ್ಲ ನನಗೇನೋ ಅಲ್ಲಿ ಯಾರೋ ಇದಾಯಿತು ಈ ಥರದ್ದು ನನಗೇನೋ ಕೆಲವೊಂದು ಈಗ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ ಸಂಘಟನೆಯ ಮುಖ್ಯಸ್ಥರಾಗಿರೋರು ಸಾಧ್ಯವಾದಷ್ಟು ಅದನ್ನು ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಈಗ ರೇಣುಕಮ್ಮ ಅವ್ರಿಗಾದಾಗ ಸ್ವಾಮೀಜಿಯಿಂದ ಹಿಡಿದು ಎಲ್ಲರೂ ಏನಕ್ಕೆ ಅಷ್ಟೊಂದು ಮುತುವರ್ಜಿ ವಹಿಸ್ಕೊಂಡು ಅಂತ ಹೇಳಿದ್ರೆ ಸಂಘಟನೆಗೆ ಒಂದು ಹೆಸರಿತ್ತು, ಅವರು ಆ ಥರದ ವ್ಯಕ್ತಿತ್ವ ಉಳಿಸ್ಕೊಂಡಿದ್ರು, ಆ ಕಾರಣಕ್ಕಾಗಿ ಸಂಘಟನೆ ಮಾಡ್ತಾರೆ. ಇವತ್ತು ಈಗ ನಿಮ್ಮೆಲ್ಲರಿಗೂ ಅದೃಷ್ಟ ಕಿಮ್ಸ್ ಆಸ್ಪತ್ರೆ ಇದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಹೋದಾಗ ಈಗ ನಿಮ್ಮ ಸಂಘಟನೆ ಅಂತ ಹೋದಾಗ ಅಲ್ಲಿ ಏನೇನು ಸೌಲಭ್ಯ ಕೊಡಬೇಕೋ ಬೇರೆಯವ್ರಿಗೆ ಕೊಡೋಕ್ಕಿಂತ ಜಾಸ್ತಿ ಸೌಲಭ್ಯ ನಿಮಗೆ ಕೊಡ್ತಾರೆ. ಕೊಡಲಿಲ್ಲ ಅಂದರೆ ಜಬರ್ದಸ್ತ್ ಮಾಡಿಸಿ ಕೇಳೋವಂಥ ತಾಕತ್ತು ಇದೆ. ಸೊ ಈ ಥರದ್ದು ಸಹಾಯಗಳನ್ನೆಲ್ಲ ನಾವು ನಿರೀಕ್ಷೆ ಮಾಡ್ಬೋದು. ಆಮೇಲೆ ನೀವಲ್ದಲೇ ಬೇರೆಯವರು ಗೌಡ್ರು ಅಲ್ಲದಲೇ ಇರೋರು ಕೂಡ ಕೆಂಪೇಗೌಡ ಆಸ್ಪತ್ರೆಗೆ ಸೇರಿದಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ಸಹಾಯ ಮಾಡ್ಬೋದು. ಈಗ ನೀವು ಬರೀ ನಿಮ್ಮ ಜಾತಿಗೆ ಮಾಡಬೇಕು ಅಂತೇನಿಲ್ಲ. ಈಗ ನಮ್ಮ ಕೆ ರಾಜ್ಕುಮಾರ್ ಅಂತೇಳಿ ಅವರು ಶೆಟ್ರು, ಅವರ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೂ ಇದು ಸರಿ ಇಲ್ಲ ಅಂತೇಳಿ ಈ ರಾಜ್ಕುಮಾರ್ ಅಲ್ಲ, ನಮ್ಮ ಕೆ ರಾಜ್ಕುಮಾರ್ ಅಂತೇಳಿ ಕನ್ನಡ ಪರ ಭಾಳ ಒಳ್ಳೆಯ ಕಾರ್ಯಕರ್ತರು ಅವರು. ಆ ಸಮಸ್ಯೆ ಆದಾಗ ಅಲ್ಲಿ ಅವರು ಅವ್ರ ತಾಯಿಗೆ ಇನ್ನೇನು ಮಾಡೋಕ್ಕಾಗಲ್ಲ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡಿ ಅಂತೇಳಿ ಅಲ್ಲಿ ಪ್ರೆಷರ್ ಆಗ್ತಾಯಿದ್ರಂತೆ. ಆವಾಗ ನಮಗೆ ಉತ್ತರದುರ್ಗ ರಂಗಸ್ವಾಮಿ ಭಾಳ ನಿಮಗೆಲ್ಲ ಗೊತ್ತಿರಬೇಕು, ಉತ್ತರದುರ್ಗ ರಂಗಸ್ವಾಮಿ ಎಲ್ಲ ಸಂಘಟನೆಯಲ್ಲೂ ಬಿಡ್ತಾರೆ. ಅವರಿಗೆ ನಾವು ಹೇಳಿದ್ವಿ, ಅವರು ಇಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅವರು ಅಲ್ಲಿ ಡೈರೆಕ್ಟರ್ ಹತ್ರ ಮತ್ತು ಇವ್ರ ಹತ್ರ ಎಲ್ಲ ಮಾತಾಡಿದ್ವಿ. ಅವ್ರು ಹೇಳಿದ್ರು ನೀವು ಎಷ್ಟು ದಿವಸ ಬೇಕಾದರೂ ಹಿರಿಯ ಆಸ್ಪತ್ರೆ ಆ ಥರ ನೀವು ನಿಮ್ಮ ಜನಾಂಗಕ್ಕೆ ಎಲ್ಲ ಬೇರೆಯವ್ರಿಗೂ ಸಹ ನೀವು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೋದು. ಯಾಕೆಂದರೆ ಆ ಥರದ್ದು ಒಂದು ಒಳ್ಳೆಯ ಆಸ್ಪತ್ರೆ ಇದೆ. ಇವತ್ತು ಕಿಮ್ಸ್ ಆಸ್ಪತ್ರೆಗೆ ಭಾಳ ಒಳ್ಳೆಯ ಹೆಸರಿದೆ. ಅದರಲ್ಲೂ ಆರ್ಥೋಪೆಡಿಕ್ ವಿಚಾರದಲ್ಲಿ ಮತ್ತು ಈ ಹೆರಿಗೆ ಅದ್ರ ವಿಚಾರದಲ್ಲಿ ಒಳ್ಳೆಯ ಇದು ವಿಚಾರ ಇದೆ. ಮತ್ತು ನಿಮ್ಮದೇ ಒಂದು ಇದು ಸಂಘಟನೆದು ಆಸ್ಪತ್ರೆ ಆಗಿರೋದ್ರಿಂದ ನೀವು ಬೇರೆ ಬಡವ್ರಿಗೂ ಸಹ ನೀವು ಅದನ್ನು ಸಹಾಯ ಮಾಡ್ಬೋದು. ಭಾಳ ಮುಖ್ಯವಾಗಿ ಈ 2 ಅಂಶಗಳನ್ನು ನೀವು ಗಮನದಲ್ಲಿಟ್ಕೋಬೇಕು. ಆಮೇಲೆ ಇದರಲ್ಲಿ ನೀವು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇರೋರು ಖಂಡಿತ ಅಂಥವ್ರನ್ನ ನೀವು ಯಾರನ್ನೂ ಕರ್ಕೊಂಡೇ ಬರಬೇಡಿ. ಈ ಸಂಘಟನೆಗೆ ದುಡ್ಡು ಮಾಡೋಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಆಮೇಲೆ ಹೆಸರು ಮಾಡ್ಬೋದು, ಅಂದರೆ ಹೆಸರು ಮಾಡ್ಬೋದು ಅಂತ ಹೆಂಗೇನೆ ನೀವು ಸಂಘಟನೆ ಇವತ್ತು ರಕ್ಷಣಾ ವೇದಿಕೆಯಲ್ಲಿ ಇರೋರು ಎಲ್ಲರೂ ನಾರಾಯಣಗೌಡ್ರ ಥರ ಹೆಸರು ಬರೋಲ್ಲ ಎಲ್ಲರಿಗೂ, ಅಥವಾ ಧರ್ಮೇಗೌಡ್ರ ಥರ ಹೆಸರು ಬರೋಲ್ಲ, ಅಥವಾ ಇನ್ಯಾರು ನಿಮ್ಮ ಮಹಿಳಾ ಅಧ್ಯಕ್ಷ ಶ್ವೇತಾ ಗೌಡ್ರ ಥರ ಯಾರಿಗೂ ಹೆಸರು ಬರೋಲ್ಲ. ಆದರೆ ನಮ್ಮ ಪಾರ್ವತಮ್ಮನ ಜೈಲಿಗೆ ಹೋಗಿ ಬಂದರು. ಪಾರ್ವತಮ್ಮನ ಹೆಸರು ಯಾರು ಹೇಳ್ತಾರಾ? ಹಂಗಂತ ಪಾರ್ವತಮ್ಮ ಬೇಜಾರು ಮಾಡ್ಕೊಂಬಿಟ್ರೆ ಇವತ್ತು ಶ್ವೇತಾ ಗೌಡ್ರು ಹಿಂದೆ ಇವ್ರು ಹೋಗಿದ್ದಕ್ಕೇ ಅವ್ರಿಗೆ ಬಂತ ಹೆಸರು. ಇವ್ರು ಯಾರೂ ಹೋಗಲಿಲ್ಲ ಅಂದರೆ ಇವ್ರು ಹೋದ್ರು, ಪಾಪ ಒಡವೆ ಎಲ್ಲ ಅಲ್ಲೇ ಸೀಜ್ ಮಾಡ್ಕೊಂಡಿದ್ರು. ಅದೇನೋ ಏನಿಸ್ತಾ ಇದ್ರಲ್ಲ ಅದು ಫೋನ್ಗೂ ಬೇಲ್ ಕೊಟ್ಟು ಸರ್ 20,000 ರೂಪಾಯಿ ಒಂದು ಫೋನ್ಗೆ ಬಾಂಡು 20,000 ರೂಪಾಯಿ ಬಾಂಡ್ ಕೊಟ್ಬಿಟ್ಟು ಫೋನ್ ತಗೊಂಡ್ಬಂದ. ಅದೆಲ್ಲ ಆದ್ಮೇಲೆ ಫೋನ್ ಕೊಡಲ್ಲ, ಮತ್ತೆ ಕೋರ್ಟ್ಗೆ ಹೋಗ್ತೀವಿ, ರೀಕೇಸ್ ಓಪನ್ ಮಾಡ್ತೀವಿ ಅಂತ ಮತ್ತೆ ಗಲಾಟೆ ಮಾಡಿ ಏನೇನೋ ರಾಮಣ್ಯ ಆಗೋಯ್ತು ಸರ್. ಎಲ್ಲ ತಗೊಂಡ್ಬಂದವ್ರೆ. ಆಮೇಲೆ ಇವ್ರದ್ದು ಚಿನ್ನ ಚೈನ್ ಎಲ್ಲ ಬಿಟ್ಟು ಬಂದಿನಂತೆ. ಆ ಚಿನ್ನ ಚೈನ್ ಎಲ್ಲ ತಿರುಪಿ ಬಿಚ್ಕೊಂಡ್ಬಿಟ್ಟವ್ರಂತೆ. ಅಂದ್ರೆ ಒಂದು ಸಂಘಟನೆ ಅಂತ ಇದ್ದಾಗ, ಒಂದು ಹೋರಾಟ ಅಂತ ಹೋದಾಗ ಅಲ್ಲಿ ಏನೇನಾಗುತ್ತೆ ಅದಕ್ಕೂ ನಾವು ಸಿದ್ಧ ಇರಬೇಕು. ಇವತ್ತೇನಾದ್ರು ಪಾರ್ವತಿಗೌಡ ಅವರು ಇಲ್ಲ ನನಗೆ ಹಿಂಗೆಲ್ಲ ಆಯಿತು ಅಂತೇಳಿ ಬಿಟ್ಟರೆ ನಮ್ಮ ಕನ್ನಡದ ಬಗ್ಗೆ ಮರ್ಯಾದೆ ಉಳ್ಸೋಕ್ಕೆ ಯಾರೂ ಬರಲ್ಲ. ಹಾಗಾಗಿ ಈ ಥರದ ವಿಚಾರಗಳು ಇರ್ತವೆ. ನನಗೆ ಹೆಸರು ಬರಬೇಕು ಅನ್ನೋದು ಆಗಲ್ಲ. ಒಂದು ಸಂಘಟನೆ, ಆ ಸಂಘಟನೆಗೆ ಹೆಸರು ಬಂದರೆ ನಿಮಗೂ ಹೆಸರು ಬರುತ್ತೆ. ಅದ್ರ ಮೂಲಕ ನೀವು ಬೇರೆ ಏನಾದರೂ ನೀವು ಬಡವ್ರಿಗೆ ಅಥವಾ ನಿಮಗೆ ಬೇಕಾದವ್ರಿಗೆ, ಈಗ ನನಗೆ ಎಷ್ಟೋ ಜನ ಕೇಳಿದಾಗ ನಾನು ಗೌಡ್ರಲ್ದಲ್ಲೇ ಅವ್ರಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ನಾನು ಸಹಾಯ ಮಾಡಿಸ್ಕೊಟ್ಟಿದ್ದೀನಿ. ನಮ್ಮ ನರೇಂದ್ರ ಅಂತೇಳಿ ಇದ್ದಾನೆ, ನಮ್ಮ ನೆಲಮಂಗಲ ಸೊಂಡೆಕೊಪ್ಪ, ನಮ್ಮ ಕೃಷ್ಣೇಗೌಡರಿಗೆ ಅಣ್ಣ ಅಂತಾನೆ ಗೌಡ್ರ ಸೇನೆಗೆ ಅವನು ನೆಲಮಂಗಲದಿಂದ ಒಂದು ಬಸ್ ಜನ ಕರ್ಕೊಂಬಂದಿದ್ದ ಅವನು. ಸೊ ಅವನು ನಮ್ಮ ಕೃಷ್ಣೇಗೌಡರಿಗೆ ಒಂದ್ಸತಿ ತುಂಬ ಹುಷಾರಿರಲಿಲ್ಲ.
ಮತ್ತೆ ಒಕ್ಕಲಿಗೆ ಕಾರ್ಡ್ ಇದ್ರೆ ಮಾತ್ರ ಅಲ್ಲಿ ಡಿಸ್ಕೌಂಟ್ 25% ಅಂತಾರಲ್ಲ ಹಿಂಗೆ. ಹೌದು ಅದು ಕೊಡ್ಲೇಬೇಕು, ಯಾಕಂದ್ರೆ ಸದಸ್ಯರಿಗೆ ಮಾತ್ರ ಅವ್ರು ಬೇರೆಯವ್ರಿಗೆ ಕರ್ಕೊಂಡೋದ್ರೆ ಎಲ್ಲಿ ಮಾಡ್ತಾರೆ ಅವರು? ಬೇರೆಯವ್ರಿಗೆ ಕೊಡಲ್ಲ. ಆದ್ರೆ ವಿಶೇಷವಾಗಿ ಏನಾರು ಹೇಳಿದ್ರೆ ಸ್ವಲ್ಪ ಡೈರೆಕ್ಟ್ ಗಮನ ಹರಿಸ್ಲಿಕ್ಕೆ ಅವಕಾಶ ಇದೆ. ಗಮನ ಅದನ್ನ ಹೇಳ್ತಾರೆ. ಹಂಗಾಗಿ ಏನಾಗುತ್ತೆ ಅಂದ್ರೆ ಈಗ ನಮಗೆ ನೀವು ಅಲ್ಲೆಲ್ಲರ ಒಂದು ನಿಕಟವಾದ ಸಂಪರ್ಕ ಎಲ್ಲ ಇಟ್ಕೊಂಡ್ರೆ, ಈಗ ನನಗೆ ಕಾಲ್ ಆಕ್ಸಿಡೆಂಟ್ ಆಗೈತೆ. ಕಾಲ್ ಆಕ್ಸಿಡೆಂಟ್ ಆದಾಗ ಸರಿ ಆಯ್ತಲ್ಲ, ಇವರು ಇದಾಗಲೇ ನಾನು ಆಯಿತು. ಆವಾಗ ನಾನು ಕಿಮ್ಸ್ಗೆ ಸೇರಿದ್ದು. ಆವಾಗ ಕಿಮ್ಸ್ಗೆ ಸೇರಿದ ತಕ್ಷಣ ನಮ್ಮ ಶ್ರೀನಿವಾಸ ಉಚ್ಚಯ್ಯ ಯಾರೋ ಡಾಕ್ಟರ್ ಇಮ್ಮಿಡಿಯೇಟ್ ನನಗೆ ರಾತ್ರಿ ಸೇರಿದೆ, ಬೆಳಗ್ಗೆನೇ ಆಪ್ರೇಷನ್ ಆಗೋಯ್ತು. ಸೊ ಈ ಥರ ಆ ಥರದ ಸಂಪರ್ಕಗಳಿದ್ರೆ ನಾವು ನಿಮ್ಮ ಜಾತಿ ಜನಾಂಗಕ್ಕೆ ಅಲ್ಲ, ಇಡೀ ಸಮಾಜಕ್ಕೇ ನೀವು ಒಂದು ಸಂಘಟನೆ ಬಲಿಷ್ಠವಾಗಿ ಬೆಳೆದ್ರೆ ನೀವು ಸಹಾಯ ಮಾಡ್ಬೋದು. ಅದೇ ರೀತಿ ನೀವು ಬೆಳ್ಕೊಂಡು ಈಗ ನಿಮ್ಮ ಏರಿಯಾದಲ್ಲಿ ನೀವು ಒಂದು ಪ್ರಮುಖರು ಅಂತೇಳಿ ಗುರುತಿಸ್ಕೊಂಡಾಗ ಅಲ್ಲಿ ನಿಮ್ಮ ಮುಖ್ಯ ರಾಜಕೀಯ ಪಕ್ಷದವರಾಗ್ಬೋದು, ಬೇರೆ ಬೇರೆ ಸಂಘಟನೆಯವರಾಗ್ಬೋದು ನಿಮ್ಮನ್ನು ಗುರುತಿಸಿ ಅವಾಗ ಇವತ್ತು ಈ ಕೆಲವೊಂದು ವಿಚಾರ ಹೇಳಬಾರ್ದು. ಕೆಲವೊಂದು ಸಂಘಟನೆಗೆ ಯಾಕೆ ಸೇರ್ಕೊತಾರೆ ಜನ ಅಂತ ಹೇಳಿದರೆ, ಅವ್ರಿಗೆ ಇನ್ನೇನು ಬೇಕಾಗಿಲ್ಲ, ಅವ್ರನ್ನ ಅವ್ರು ರಕ್ಷಣೆ ಮಾಡ್ಕೊಳ್ಳೋಕೆ ಸಂಘಟನೆಗೆ ಸೇರ್ಕೊತಾರೆ. ಒಂದು ಹಳದಿ ಕೆಂಪು ಶಾಲೆ ಹಾಕೊಂಬಿಟ್ರೆ ಅವ್ರ ಹತ್ರ ಯಾರು ರೋಲ್ ಕಾಲಿಗೆ ಬರೋಲ್ಲ ಅಂತ ಸೇರ್ಕೊತಾರೆ. ಅಥವಾ ಒಂದು ಹೆಸರು, ನನ್ನ ಹತ್ರ ಯಾರು ಬರಲ್ಲಪ್ಪ ಅನ್ನೋ ಹಾಗೆ. ಈಗ ನೀವು ಈ ಏನು ಮಾಡೋಕ್ಕಾಗಲ್ಲ, ಒಂದು ಹವಾ ಮೇಂಟೈನ್ ಮಾಡಬೇಕು ಅಂದರೆ ಈಗ ನೀವು ಒಂದು ಸಂಘಟನೆ ಬೆಳೆಸಬೇಕು, ಆ ಸಂಘಟನೆ ಸದಸ್ಯರಾಗಬೇಕು. ನೀವು ಆ ಸಂಘಟನೆ ಬಲಿಷ್ಠವಾಗಿ ಬೆಳೆದಷ್ಟು ನೀವು ಬೆಳೀತಾ ಹೋಗ್ತೀರಾ. ಆಮೇಲೆ ಶಾಖೆಗಳು ಮಾಡ್ತಾ ಹೋಗ್ತಾರೆ. ಈಗ ಇವತ್ತೇನಿದ್ರು ಈ ಶಾಖೆಗಳು ಮಾಡೋ ಪ್ರಯತ್ನನೂ ನಡೀತು ಅನಿಸುತ್ತೆ. ಅದೇ ಆ ಶಾಖೆಗಳು ಮಾಡೋಂಥ ಪ್ರಯತ್ನಗಳು ನಡೆದಾಗ, ಆ ಶಾಖೆ ಆದಾಗ ನಿಮ್ಮ ಏರಿಯಾಗಳಲ್ಲಿ ನೀವು ನಿಮ್ಮ ಪ್ರಭಾವ ಬೆಳೆಸ್ಕೋಬೋದು. ಅಲ್ಲಿ ನಿಮ್ಗೆ ಹೆಸರು ಬರ್ತದೆ. ಹೆಸರು ಬಂದಾಗ ಆ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಏರಿಯಾದಲ್ಲಿ ಇರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಿಮ್ಮನ್ನು ಗುರುತಿಸೋಕ್ಕೆ ಮಾಡ್ತಾರೆ, ನಿಮ್ಮ ಸಹಾಯ ಕೇಳ್ತಾರೆ. ಈ ಥರದ್ದೆಲ್ಲ ಆವಾಗ ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ಆವಾಗ ನೀವು ಒಳ್ಳೆಯವ್ರಿಗೆ ಬೆಂಬಲ ಕೊಡ್ಬೋದು. ಚುನಾವಣೆ ಆಗ್ಬೋದು, ಇನ್ನೊಂದಾಗ್ಬೋದು, ಅಥವಾ ಬೇರೆ ಯಾವುದೇ ಇಟ್ಕೊಳ್ಳಿ, ನಿಮ್ಮ ಗೌಡರ ಜನಾಂಗದವ್ರನ್ನೇ ಆಗ್ಬೋದು, ಯಾರನ್ನಾದ್ರೂ ಬೆಂಬಲಿಸ್ಬೇಕು ಅಂದಾಗ ನಿಮ್ಮ ಹತ್ರ ಒಂದು ಸಂಘಟನೆ ಇದ್ದರೆ ನೀವು ಅವ್ರನ್ನ ಪ್ರಬಲವಾಗಿ ಅವ್ರ ಜೊತೆಗೆ ನಿಂತ್ಕೋಬೋದು. ನೀವಂತ ಗೌಡ್ತಿಯರ ಸೇನೆ ಇಂಥವ್ರ ಜೊತೆ ನಿಂತ್ಕೊಂಡಿದೆ ಅಂದರೆ ಅದ್ರ ಪ್ರಭಾವದಿಂದ ಇನ್ನೊಂದಷ್ಟು ಬೆಂಬಲ ಸಿಗ್ಬೋದು. ಈ ಥರದ್ದೆಲ್ಲ ಆಗ್ತವೆ. ಆ ಕಾರಣಕ್ಕಾಗಿ ಭಾಳ ಮುಖ್ಯವಾಗಿ ನೀವು ಪ್ರಾಮಾಣಿಕತೆ ಉಳಿಸ್ಕೊಳ್ಳಿ. ಮತ್ತು ಸಂಘಟನೆಯ ಬಗ್ಗೆ ನೀವು ಆ ನಿಷ್ಠೆ ಇಟ್ಕೋಬೇಕು. ಆ ಸಂಘಟನೆ ಬಗ್ಗೆ ನಿಷ್ಠೆ ಇಟ್ಕೊಳ್ದಲ್ಲೇ ನೀವು ಮತ್ತು ಇನ್ನೊಂದು, ನೀವು ಕೃಷ್ಣವನ್ನು ಒಂದು ಹೇಳಿದ್ರೆ, ಯಾರು ಕರೀಲಿ ಹೋಗ್ತಾ ಇದ್ದೀರಪ್ಪ, ಅದೇನು ತಪ್ಪಲ್ಲ. ಯಾರು ಕರೀದೇ ಹೋಗಲಿ, ನೀವು ನಿಮ್ಮ ಉದ್ದೇಶ ಏನಿರುತ್ತೆ, ಈ ಕೆಂಪೇಗೌಡ ಜಯಂತಿ ಯಾರೇ ಮಾಡ್ತಾಯಿದ್ರು ಹೋಗ್ರಿ, ಅಥವಾ ನಿಮ್ಮ ಗೌಡ್ರದ್ದು ಏನಾದ್ರು ಸಮಸ್ಯೆಗಳು ಅಥವಾ ಅದ್ರ ಬಗ್ಗೆ ಏನಾದ್ರು ಒಂದು ಸಭೆ ಇತ್ತು ಹೋಗಿ. ಆದರೆ ಅಲ್ಲಿ ಹೋಗಿ ನಾನು ಈ ಸಂಘಟನೆಯವರೆಲ್ಲ ಈ ಥರದಲ್ಲಿ ಬೇರೆ ಬೇರೆ ಈ ಸಂಘಟನೆಗೆ ಅವಮಾನ ಆಗುವಂಥ ಕೆಲಸನ ಯಾವುದೂ ಮಾಡಬೇಡಿ. ಇವತ್ತು ನಾನು ಕನ್ನಡ ಅಂತೇಳಿ ಯಾರೇ ಕರೆದ್ರೂ ಹೋಗ್ತೀನಿ, ನನಗೇನು ಯಾವುದೂ ಇದಿಲ್ಲ. ಸೊ ಹಾಗಾಗಿ ನಿಮ್ಮ ಮೂಲ ಉದ್ದೇಶ ಏನಾಗಿರಬೇಕು ಅಂದರೆ, ಈಗ ನೀವು ಗೌಡ್ತಿಯರ ಸೇನೆ ಬಂದಿದ್ದೀರಾ, ಗೌಡ್ತಿಯರ ಸೇನೆ ಗೌಡ್ರಿಗೆ ಸಂಬಂಧಪಟ್ಟಂಗೆ ಕೆಂಪೇಗೌಡರ ವಿಚಾರ ಆಗ್ಬೋದು, ಇನ್ನೊಂದು ಆಗ್ಬೋದು, ಈ ಥರದ ವಿಚಾರ, ಸಂಘಟನೆ ವಿಚಾರ ಆಗ್ಬೋದು, ಜನಾಂಗದ ಒಳಿತಿಗಾಗಿ ನಡೀತಂಥ ವಿಚಾರ ಆಗ್ಬೋದು. ಆ ಥರದ್ದು ಯಾರೇ ಕರೆದ್ರೂ ಬೇಕಾದ್ರೆ ಒಂದು ವಿಷಯ ತಿಳಿಸಿ ಗಮನಕ್ಕೆ ತಂದು ಹೋಗಿ. ಇಲ್ಲಾಂದರೆ ಗಮನಕ್ಕೆ ತರಲೇಬೇಕು ಅಂತಲೂ ಏನಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾರಿಗೆ ಯಾರೂ ಅಡಿಯಾಳುಗಳಲ್ಲ. ನಮಗೆ ಸ್ವತಂತ್ರವಾಗಿ ಯೋಚನೆ ಮಾಡುವಂಥ ಶಕ್ತಿ ಇದೆ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಯಾರೋ ನಿಮ್ಮ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡೋವಂಥ ಒಂದು ಸಂಘಟನೆಗಳಿದ್ರೆ ಅದು ತಪ್ಪಾಗುತ್ತೆ. ಇವನೇನು ಮಾಡ್ತಾನೆ, ನಿಮ್ಮನ್ನೆಲ್ಲ ತೋರಿಸ್ಬಿಟ್ಟು ಇಷ್ಟು ಜನ ನನ್ನ ಜೊತೆಗಿದ್ದಾರೆ ಅಂಥೇಳಿ ಅವನು ಹಣ ಮಾಡ್ಕೊತಾ ಇದ್ದಾನೆ ಅಂದರೆ ನೀವು ಅಲ್ಲಿಗೋದ್ರೆ ತಪ್ಪಾಗುತ್ತೆ. ಅದು ಬಿಟ್ಟು ಅವನು ಪ್ರಾಮಾಣಿಕವಾಗಿ ಒಂದು ಜನಾಂಗದ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ನೀವು ಹೋಗಿ. ಅದೇನು ತಪ್ಪು ಅಂತ ಯಾರು ಹೇಳಬಾರ್ದು, ಹೇಳೋಕ್ಕೂ ಆಗಲ್ಲ. ಸೊ ಅದು ಎಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ಆ ಕಾರಣಕ್ಕಾಗಿ ಒಂದು ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಿ, ಆಮೇಲೆ ಯಾರ್ಯಾರಿಗೆ ಏನೇನು ಸಂಶಯಗಳು ಇದ್ದಾವೆ ಬೇರೆಯವ್ರಿಗೆ ಆಚೆ ಯಾರ್ಯಾರು ಏನೇನು ಹೇಳಿದ್ರಲ್ಲ, ಇಲ್ಲ ಸಂಘಟನೆ ಹಾಗಿಲ್ಲ, ಸಂಘಟನೆ ಉದ್ದೇಶ ಇದು ಅಂಥೇಳಿ ಅವ್ರನ್ನೂ ಎಲ್ಲನೂ ಸಂಘಟನೆಗೆ ಕರ್ಕೊಂಬಂದು ಸಂಘಟನೆಯನ್ನು ನೀವು ಭಾಳ ಬಲಿಷ್ಠವಾಗಿ ಬೆಳೆಸಿದರೆ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ನೀವು ಯಾರಿಗೆ ಒಂದು ಒಳ್ಳೇದು ಮಾಡಬೇಕು ಅಂಥೇಳಿ ಬಂದಿದ್ದೀರಾ. ಯಾಕೆಂದರೆ ಇವತ್ತು ಎಲ್ರಿಗೂ
ಅವರವರ ಇದರ ವಿಚಾರದಲ್ಲಿ ಅವ್ರವ್ರಿಗೆ ತಕ್ಕ ಮಟ್ಟಿಗೆ ಸ್ಥಿತಿವಂತರಾಗೇ ಇರ್ತೀವಿ ನಾವು. ಏನು ಯಾರಿಗೂ ಇವತ್ತು ಹಿಂದಿನ ಕಾಲದ ಥರ ಹೊಟ್ಟೆ ಬಟ್ಟೆಗೆ ಅಥವಾ ಬೇರೆದಕ್ಕೆ ಆ ಥರದ್ದು ತೊಂದರೆ ಇರೋಂಥವ್ರು ಯಾರೂ ಇಲ್ಲ ಇವಾಗ. ಮೊದಲಾದರೆ ತುಂಬ ಹಿಂದಿನ ಇದರಲ್ಲಿ ಆ ಥರದ ಸಮಸ್ಯೆಗಳೆಲ್ಲ ಇರೋದು, ಈಗ ಯಾರಿಗೂ ಇಲ್ಲ. ನೀವೆಲ್ಲ ಬಂದಿರೋದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡೋಣ, ನಮ್ಮಿಂದ ಏನಾದರೂ 4 ಜನಕ್ಕೆ ಒಳ್ಳೇದು ಮಾಡೋಕ್ಕಾದರೆ ಮಾಡೋಣ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಶ್ರಮ ಎಲ್ಲದನ್ನು ಹಾಕ್ಕೊಂಡು ನೀವು ಬಂದಿದ್ದೀರ. ಸೊ ಹಾಗಾಗಿ ಆ ಥರದ ವ್ಯಕ್ತಿಗಳನ್ನೇ ನೀವು ಹುಡುಕಿ ಈ ಸಂಘಟನೆಗೆ ಕರ್ಕೊಂಬಂದು ಸೇರಿಸುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ, ನಾವು ಯಾವತ್ತಿದ್ರೂ ಏನೇ ಸಮಸ್ಯೆಗಳು ಬಂದರೂ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಈಗ ನಾನು ಮುಕುಂದರಾಜ್ ಅವರು ಇದ್ದಾಗಲೂ ಒಂದೆಡೆ ಮುಕುಂದರಾಜ್ ಅವರು ಅದನ್ನು ಒಪ್ಕೊಂಡ್ರು ವಿಚಾರನ. ಯಾಕೆಂತ ಹೇಳಿದ್ರೆ ಈಗ ಕೆಲವರು ಭಾಳ ಅವರು ಆಳದಲ್ಲಿ ಎಲ್ಲ ಮಾಡೋದು ಜಾತಿನೇ ಅವ್ರು ಮಾಡೋದು, ಜಾತಿ ವಿಚಾರನೇ ಅವ್ರು ಮಾಡೋದು. ಆದರೆ ಮೇಲೆ ತೋರಿಸ್ಕೊಳಕ್ಕೆ ಮಾತ್ರ ನಾನು ಜಾತಿ ಐತಿದ್ದ, ನಾನು ಅದಲ್ಲ ಇದಲ್ಲ ಅಂತೇಳಿ ತೋರಿಸ್ಕೊತಾ ಇರ್ತಾರೆ. ಆದರೆ ಅವರು ಅವಕಾಶ ತಗೊಳ್ಳೋಕ್ಕೆ ಜಾತಿ ಹೆಸರು ಹೇಳ್ತಾರೆ, ಇನ್ನೊಂದು ತಗೊಳ್ಳೋಕ್ಕೆ ನಾನು ಗೌಡರು ಅಂತಾರೆ, ಅಥವಾ ಇನ್ನೊಂದು ತಗೊಳ್ಳೋಕ್ಕೆ ನಾನು ಅಲ್ಪಸಂಖ್ಯಾತ ಅಂತ ಹೇಳ್ತಾರೆ. ಆದರೆ ಮೇಲೆ ತೋರಿಸ್ಕೊಳಕ್ಕೆ ನಾನಿಲ್ಲ, ನಾನು ವಿಶ್ವಮಾನವ ಅಂತ ಹೇಳ್ಕೊತಾ ಇರ್ತಾರೆ. ಆದರೆ ಅವ್ರು ಖಂಡಿತ ವಿಶ್ವಮಾನವ ಅಲ್ಲ. ಅವರು ಜಾತಿ ಅವ್ರ ಆಳದಲ್ಲಿರ್ತಾರೆ, ಆದರೆ ಮೇಲೆ ಸಮಾಜಕ್ಕೆ ತೋರಿಸ್ಕೊಳ್ಳೋಕ್ಕೆ ಅವರು. ಆದ್ದರಿಂದ ನೀವು ಆ ಥರದಲ್ಲಿ ಏನು ಯೋಚನೆ ಮಾಡಬೇಡಿ. ನೀವು ಇವತ್ತು ಧೈರ್ಯವಾಗಿ ಹೇಳ್ಕೊಳ್ಳಿ, ಈ ಥರ ಸಂಘಟನೆಯಲ್ಲಿ ನಾವಿದ್ದೀವಿ, ನಮ್ಮ ಉದ್ದೇಶ ಇದು, ನಮ್ಮ ಜನಾಂಗದವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತಂದೀವಿ. ಅದೇ ರೀತಿಯಲ್ಲಿ ಸಮಾಜಕ್ಕೂ ನಮ್ಮ ಕೈಲಾದಷ್ಟು ಅನುಕೂಲ ಮಾಡಿಕೊಡೋಕ್ಕೆ ನಾವಿದ್ದೀವಿ. ನಾವು ಜಾತಿ ಸಂಘಟನೆಯವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಯಾವುದೇ ಅವಮಾನ ಇಲ್ಲ ಅನ್ನೋದು ನಿಮಗೆ ಅದೊಂದು ಖಚಿತತೆ ಇರಬೇಕು. ಆಮೇಲೆ ಇನ್ನೊಂದೇನು ಇದ್ರ ಬಗ್ಗೆ ಇದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವತ್ತು ನಾನು ನಿಮ್ಗೆ ಉದಾಹರಣೆ ಕೊಟ್ಟೆ, ನಮ್ಮ ಸಮೀವುಲ್ಲಾ ಖಾನ್ ಅಂತೇಳಿ, ಅವ್ರ ಅಣ್ಣ ರೆಹಮಾನ್ ಖಾನ್ ಅವ್ರಿಗಿನ್ನ ಅಪ್ಪಟ ಒಳ್ಳೆಯ ಹೋರಾಟಗಾರರು, ಪ್ರಾಮಾಣಿಕ ಹೋರಾಟಗಾರರು. ಆದರೆ ಅವ್ರಿಗೆ ಏನಾಯಿತು ಅಂತ ಹೇಳಿದರೆ, ಅವರು ಜಾತಿ ಬಿಟ್ಟು ಈಚೆ ಬಂದರು. ರೆಹಮಾನ್ ಖಾನ್ ಜಾತಿ ಬಿಟ್ಟು ಈಚೆ ಬಂದರು, ಆದರೆ ಒಬ್ಬ ಮುಸಲ್ಮಾನನ್ನು ಕನ್ನಡ ಪರ ಹೋರಾಟಕ್ಕೆ ಕರ್ಕೊಂಬರೋಕ್ಕಾಗಲಿಲ್ಲ ಅವರು. ಆದರೆ ಸಮೀವುಲ್ಲಾ ಖಾನ್ ಏನು ಮಾಡಿದರು, ಮಸೀದಿ ಒಳಗಡೆ ಹೋದರು. ಮಸೀದಿ ಒಳಗಡೆ ಹೋಗಿ ಅಲ್ಲಿರೋ ಮುಸಲ್ಮಾನ್ ಜನರನ್ನು ಕನ್ನಡ ಪರ ಹೋರಾಟಕ್ಕೆ ಕರ್ಕೊಂಬಂದರು, ಮತ್ತು ಸಾಹಿತ್ಯ ಪರಿಷತ್ ಕಡೆ ಕರ್ಕೊಂಬಂದರು. ಈ ಕೆಲಸನ ರೆಹಮಾನ್ ಕೈಲಿ ಮಾಡೋಕ್ಕಾಗಲಿಲ್ಲ. ಆದರೆ ರೆಹಮಾನ್ ಖಾನ್ ಸಮೀವುಲ್ಲಾ ಖಾನ್ಗಿನ್ನ ಒಳ್ಳೆಯ ವ್ಯಕ್ತಿತ್ವ ಇತ್ತು, ಭಾಳ ದೊಡ್ಡ ವ್ಯಕ್ತಿ ಅವರು. ಆದರೆ ರೆಹಮಾನ್ ಖಾನ್ ಮಾಡೋಕ್ಕಾಗದೇ ಇರೋವಂಥ ಕೆಲಸನ ಸಮೀವುಲ್ಲಾ ಖಾನ್ ಮಾಡಿದರು. ಏನಕ್ಕೆ ಮಾಡಿದರು ಅಂದರೆ, ಅವರು ಸಂಘಟನೆ ಜಾತಿ ಒಳಗಡೆ ಹೋದರು. ಜಾತಿ ಒಳಗಡೆ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಬಿಟ್ಟು ಕನ್ನಡದ ಬಗ್ಗೆ ಕರ್ಕೊಂಬಂದರು. ಹಾಗೇ ಕೃಷ್ಣೇಗೌಡರಿಗೆ ನಾವು ಬೆಂಬಲ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಕೃಷ್ಣೇಗೌಡರು ಜಾತಿ ಒಳಗಡೆ ಹೋಗಿ, ನೀವು ಎಲ್ಲ ಜಾತಿ ಒಳಗಡೆ ಹೋಗಿ ಸಂಘಟನೆ ಮಾಡಿ ಅವ್ರನ್ನೆಲ್ಲ ಕನ್ನಡದ ಬಗ್ಗೆ, ಕನ್ನಡದ ಕಡೆಗೆ, ಸಾಹಿತ್ಯದ ಕಡೆಗೆ, ಈ ನಾಡನುಡಿಯ ಒಳಿತಿನ ಕಡೆಗೆ ಕರ್ಕೊಂಬರಲಿ ಅನ್ನೋ ಅದು ಒಂದು ಪ್ಲಸ್ ಪಾಯಿಂಟ್ ಇದೆ ಇವತ್ತು. ಯಾಕೆಂತ ಹೇಳಿದ್ರೆ, ಇವತ್ತು ಬರೀ ಕನ್ನಡ ಅಂತ ಮಾಡಿದರೆ ಕೆಲವರಿಗೆ ಮಾತ್ರ ಅದು ಯಶಸ್ಸು ಸಿಗೋದು. ನಮ್ಮ ನಾರಾಯಣಗೌಡರು ಅಂಥವರು ದೊಡ್ಡ ಸಂಘಟನೆ, ಇನ್ನು ಬೇರೆಯವ್ರಿಗೆಲ್ಲ ಅಷ್ಟೊಂದು ಭಾಳ ಕಷ್ಟ ಸಂಘಟನೆ ಮಾಡೋದಕ್ಕೆ, ಜನರನ್ನು ಮೊಬಿಲೈಸ್ ಮಾಡೋದಕ್ಕೆ. ಇದು ಸ್ವಲ್ಪ ನಮ್ಮ ಜಾತಿ ಅಂತ ಹೇಳಿದಾಗ, ನಮ್ಮ ಜಾತಿಯವರೆಲ್ಲ ಒಂದಷ್ಟು ಒಗ್ಗಟ್ಟಾಗಿ ಒಂದು ಶಕ್ತಿ ಅಂತಾದಾಗ, ಆ ಶಕ್ತಿನ ನಾವು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೋಬೋದು ಅನ್ನೋದು ಭಾಳ ಮೂಲ ಉದ್ದೇಶ ಇದೆ. ಆ ಕಾರಣಕ್ಕಾಗಿ ಇದೊಂದು ಪ್ಲಸ್ ಪಾಯಿಂಟು. ಅದರಿಂದ ಯಾರು ಜಾತಿ ಸಂಘಟನೆ ಅನ್ನೋದ್ರ ಬಗ್ಗೆ ಕೀಳರಿಮೆ ಬೇಡ. ನಾವು ಜಾತಿ ಇಟ್ಕೊಂಡು ಏನೋ ಬೇರೆಯವ್ರನ್ನ ತುಳಿಬೇಕು ಅಂತ ಹೋಗ್ತಾ ಇಲ್ಲ. ನಾವು ಫಸ್ಟು ನಮ್ಮ ಜನಾಂಗದಲ್ಲಿರುವಂತಹ ತುಳಿತಕ್ಕೊಳಗಾದವ್ರನ್ನ, ಅಥವಾ ಅವಕಾಶ ವಂಚಿತರನ್ನು, ಅಥವಾ ಏನು ತೊಂದರೆಯಲ್ಲಿದ್ದಾರೆ ಅವರಿಗೆ ನಾವು ಸಹಾಯ ಮಾಡಬೇಕು ಅನ್ನೋದು ಮೊದಲ ಉದ್ದೇಶ. ಅದ್ರ ಜೊತೆಗೆ ಬೇರೆಯವರು ಯಾರು ಸಮಾಜದಲ್ಲಿ ಹಿಂದೆ ಬಿದ್ದಿದ್ದಾರೆ ಅವ್ರನ್ನೂ ಸಹ ಮೇಲೆತ್ತಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಆ ಕಾರಣಕ್ಕಾಗಿ ನಾವು ಜಾತಿ ಮೂಲಕ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿದ್ದೀವಿ ಅಂತೇಳಿ ಧೈರ್ಯವಾಗಿ ಎಲ್ಲ ಕಡೆ ಹೇಳ್ಕೊಳ್ತೀವಿ. ಇಷ್ಟು ಹೇಳಿ ಜಾಸ್ತಿನೇ ಮಾತಾಡಿದ್ದೀನಿ ಅನಿಸುತ್ತೆ. ಇನ್ನೂ ಸ್ವಲ್ಪ ಒಂದು ಶಾರ್ಟೇಜ್ ಆಗುತ್ತೆ. ಆತ್ಮೀಯರೇ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಫಸ್ಟು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅವ್ರು ಇವತ್ತು ಪರೀಕ್ಷೆ ಇದೆ, ಪರೀಕ್ಷೆ ಮುಗಿಸ್ಕೊಂಡು ಬಂದಿರೋದು ಜಯನಗರದಿಂದ. ಅವ್ರಿಗೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಪರೀಕ್ಷೆಯ ಪರೀಕ್ಷಾ ಮೇಲ್ವಿಚಾರಕರಾಗಿದ್ದು, ಪರೀಕ್ಷೆ ಏನಪ್ಪ ಈ ವಯಸ್ಸಲ್ಲಿ ಪರೀಕ್ಷೆ ಇದು ತಿಳ್ಕೊಬೇಕು. ಪಾರ್ಶ್ವನಾಥ್ ಅವ್ರು ಮಾತಾಡಿದ್ರು, ನಾವು ಕೇಳಿದ್ವಿ. ನನಗೆ ಅನ್ಯಾಯ ಮಾಡಿದ್ದಾರೆ, ವರದಕ್ಷಿಣೆ ಕೊಟ್ಟಿಲ್ಲ. ಬಿಡಕ್ಕಾಗ್ತದೆ, ದುಡ್ಡು ಬೇಡ ಅಂತಾರೆ. ಆಮೇಲೆ